1765ರಿಂದ 1783ರವರೆಗೆ ಈ ಅಮೇರಿಕದ 13 ರಾಷ್ಟ್ರಗಳು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದರು ಬ್ರಿಟಿಷ್ ವಿರುದ್ಧ. ಅವರು ಕೂಡ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಪ್ಯಾರಿಸ್ ಅಕಾರ್ಡ್ ಅಂಥೇಳಿ. ಪ್ಯಾರಿಸ್ ಅಕಾರ್ಡ್ನಲ್ಲಿ ಸೆಪ್ಟೆಂಬರ್ 1783ರಲ್ಲಿ ಅವರಿಗೆ ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ಅವರು ಏನು ಮಾಡಿದರು ಅಂತಂದರೆ ಜೂನ್ 76 ಅಂತ ಕಾಣುತ್ತೆ. ಜೂನ್ 76 ದಿವಸ ಅವರು ಘೋಷಣೆ ಮಾಡಿದರು, ವಿ ಆರ್ ಇಂಡಿಪೆಂಡೆಂಟ್ ಕಂಟ್ರಿ ಅಂತೇಳಿ. 13 ರಾಷ್ಟ್ರಗಳು. ಅವ್ರಿಗೂ ಇವತ್ತಿಗೂ ಕೂಡ ಅವರು ಸ್ವತಂತ್ರ ದಿನವನ್ನೇ ಆ ದಿನ ಆಗಿ ಆಚರಿಸ್ತಾರೆ. 1983 ಆಚರಿಸೋದಿಲ್ಲ, ಅವರು ಸೆಪ್ಟೆಂಬರ್ ಆಚರಿಸೋದಿಲ್ಲ. ಜುಲೈ ತಿಂಗಳ ಏನಿದೆ 5ನೇ ತಾರೀಕು ಅಥವಾ 4ನೇ ತಾರೀಕು ಇರಬೇಕು, 4ನೇ ತಾರೀಕನ್ನು ಸ್ವತಂತ್ರ ದಿನ ಅಂತ ಆಚರಿಸ್ತಾರೆ. ಅದರ ಅರ್ಥ ನಾವು ಒಂದೇನು ಪರಿಕಲ್ಪನೆ, ಒಂದು ಘೋಷಣೆಯನ್ನು ತೊಗೊಂಡಿರ್ತೀವಲ್ಲ, ಅದು ಯಾವತ್ತೂ ನಮಗೆ ನೆನಪಿರಬೇಕು ಅಂತಕ್ಕಂಥದ್ದು. ನಾವು ಸ್ವಾತಂತ್ರ್ಯವನ್ನು ತೊಗೊಳ್ತೀವಿ ಅನ್ನೋ ನಿರ್ಧಾರವನ್ನು ಮಾಡಿದ್ದೀವಲ್ವ, ಆ ನಿರ್ಧಾರದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನೋದು ಗೊತ್ತಾಗಬೇಕು. ಆದರೆ ನಾವು 1947 ಸ್ವಾತಂತ್ರ್ಯ ಅಂತ ಆಚರಿಸೋದ್ರಿಂದ ಸಂವಿಧಾನ ಪೂರ್ಣ ಪ್ರಮಾಣ ಜಾರಿಗೆ ಬಂದಿರೋದ್ರಿಂದ ಆ ನೆನಪಿಗಾಗಿ ನಾವೇನು ಮಾಡಿದ್ದೀವಿ, ಗಣತಂತ್ರ ದಿನವನ್ನು ಜನವರಿ 26ರಂದು ಆಚರಿಸ್ತೀವಿ. ಸರ್, ನಮ್ಮ ಭಾರತ ದೇಶದ ರಾಷ್ಟ್ರೀಯ ಹಬ್ಬಗಳಲ್ಲಿ ತುಂಬ ಹಬ್ಬಗಳನ್ನು ಆಚರಿಸ್ತಿರ್ತೀವಿ. ಅದರಲ್ಲಿ ಈ ಪ್ರಜಾಪ್ರಭುತ್ವ ದಿನವನ್ನು ಅಥವಾ ಗಣತಂತ್ರವನ್ನು ಆಚರಿಸುವಾಗ ಏನಿದ್ರ ವಿಶೇಷತೆ ಏನಾಗುತ್ತೆ? ನೋಡಿ, ಗಣತಂತ್ರ ದಿನವನ್ನು ನಾವು ಸುಮ್ಮನೆ ಈ ರೀತಿ ಒಂದು ದಿನ ಆಚರಿಸಿ ಬಿಡುವಂತಹ ಒಂದು ಕ್ರಮ ಅಲ್ಲ ಇದು. ಇಲ್ಲಿ ಗಣತಂತ್ರ ಅಂತಕ್ಕಂಥದ್ದು ಮತ್ತು ಸಂವಿಧಾನ ಅಂತಕ್ಕಂಥದ್ದು, ಸಂವಿಧಾನ ಜಾರಿಗೆ ಬಂದಿರುವಂಥದ್ದು. ಸಂವಿಧಾನ ಜಾರಿಗೆ ಬಂದಿರುವಂಥದ್ದು ಬಹಳ ಮುಖ್ಯ. ನೀವು ಮೊದಲೊಂದು ಪ್ರಶ್ನೆ ಕೇಳಿದಿರಿ, ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು. ಪ್ರಜಾಪ್ರಭುತ್ವದಲ್ಲಿ ಏನಕ್ಕೆ ಮಹತ್ವ ಅಂತಂದರೆ, ಅಲ್ಲಿ ಪ್ರಜಾಪ್ರಭುತ್ವದಲ್ಲಿ 51-1, 49-0 ಅಂದರೆ ಬಹುಮತ ಇರುವವರು ಆಡಳಿತ ನಡೆಸ್ತಾರೆ. ಬಹುಮತ ಇರುವವರು ಆಡಳಿತ ನಡೆಸುವಾಗ ಏನಾಗುತ್ತೆ ಅಂತಂದರೆ, ಆ ಬಹುಮತ ಇರುವಂತಹ ವ್ಯಕ್ತಿಗಳು ಅಲ್ಪಮತ ಇರತಕ್ಕಂತಹ ವ್ಯಕ್ತಿಗಳ ಮೇಲೆ ದೌರ್ಜನ್ಯವನ್ನು ಅಥವಾ ಅವರಿಗೆ ಅನುಕೂಲಗಳನ್ನು ಕಡಿಮೆ ಮಾಡಿಕೊಡ್ಬೋದು. ಆದರೆ ನಮ್ಮ ಸಂವಿಧಾನ ಏನು ಮಾಡ್ತದೆ ಅಂತಂದರೆ, ಈ ರೀತಿ ಬಹುಮತ ಆಯ್ಕೆಗೊಂಡಂತಹ ಸರ್ಕಾರಗಳನ್ನು, ಆಡಳಿತವನ್ನು ನಿಯಂತ್ರಿಸುವಲ್ಲಿ ನಮ್ಮ ಸಂವಿಧಾನ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಅಂದರೆ ಸಂವಿಧಾನದಲ್ಲಿ ನಮ್ಮ ಸಂವಿಧಾನ ಹೀಗೆ ಇರಬೇಕು ಅಂತ ಬರೆದಿದ್ದೀವಿ ನಾವು. ಸಂವಿಧಾನದಲ್ಲಿ ಏನು ಸಮಾಜದಲ್ಲಿ ಕಟ್ಟಕಡೆಯ ಜನರನ್ನು, ಸಮಾಜದಲ್ಲಿ ಇರ್ತಕ್ಕಂತಹ ಬುಡಕಟ್ಟು ಜನಾಂಗವನ್ನು ಅಥವಾ ಸಮಾಜದ ತಳಮಟ್ಟದಲ್ಲಿ ಇರುವಂತಹ ಜನರನ್ನು ನಾವು ಮೇಲೆ ತರುವಲ್ಲಿ ಸದಾಕಾಲ ಪ್ರಯತ್ನಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಸಂವಿಧಾನದಲ್ಲಿ ನಾವು ಗುರುತಿಸ್ಕೊಂಡಿದ್ದೀವಿ. ಯಾವುದೇ ಸರ್ಕಾರ ಬರಲಿ, ಯಾವುದೇ ಪ್ರಜಾಪ್ರಭುತ್ವ ಸರ್ಕಾರ ಬರಲಿ, ಯಾವುದೇ ಬಹುಮತದ ಸರ್ಕಾರ ಬರಲಿ, ಅದು ಅವರ ಜವಾಬ್ದಾರಿ ಆಗುತ್ತೆ. ಅಂದರೆ ಇದು ಸಂವಿಧಾನ ಹೇಗೆ ಅಂತಂದರೆ, ಆಡಳಿತ ನಡೆಸುವಂತಹ ವ್ಯಕ್ತಿಗಳಿಗೆ ಲಕ್ಷ್ಮಣ ರೇಖೆ ಇದ್ದ ಹಾಗೆ, ಅದನ್ನು ದಾಟಿ ಅವ್ರಿಗೆ ಹೋಗೋದಕ್ಕೆ ಆಗೋದಿಲ್ಲ. ದಟ್ ಈಸ್ ದ ಕಾನ್ಸೆಪ್ಟ್. ಈ ಭಾರತ ಸಂವಿಧಾನದ ಅಡಿಯಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಸಂವಿಧಾನ ಏನೆಲ್ಲ ರಕ್ಷಣೆ ಕೊಡ್ಬೋದು, ಹೇಗೆಲ್ಲ ರಕ್ಷಣೆ ಮಾಡಿದೆ, ಯಾವುದಾದ್ರೂ ಒಂದು ಉದಾಹರಣೆ ಸಮೇತ ನೋಡಿ. ಕಟ್ಟಕಡೆಯ ವ್ಯಕ್ತಿಗೂ ಅಲ್ಲ ನಾವು, ಅಬ್ದುಲ್ ಕಸಬ್ಗೂ ಕೂಡ, ಅಬ್ದುಲ್ ಅಮೀರ್ ಕಸಬ್ ಏನು ಬಾಂಬ್ ಬ್ಲಾಸ್ಟ್ ಮಾಡಿದ್ನಲ್ಲ, ಅವನಿಗೂ ಕೂಡ ನಾವು ಫ್ರೀಯಾಗಿ ವಕೀಲರನ್ನು ಕೊಟ್ಟಿದ್ವಿ. ಅಂತಹ ಮಹತ್ವವಾದಂತಹ ಸಂವಿಧಾನದ ಪ್ರಾವಧಾನಗಳಿದ್ದಾವೆ. ನಮ್ಮ ಸಂವಿಧಾನದಲ್ಲಿ ಲೀಗಲ್ ಸರ್ವೀಸಸ್ ಅಥಾರಿಟಿ ಅಂತಿದೆ. ಯಾವುದೇ ವ್ಯಕ್ತಿ ಇರಲಿ, ಅವನಿಗೆ ವಕೀಲರನ್ನು ನೇಮಕ ಮಾಡಿಕೊಳ್ಳುವಂಥ ಶಕ್ತಿ ಇಲ್ಲ ಅಂತಂದರೆ ಸರ್ಕಾರವೇ ಅವನಿಗೆ ವಕೀಲನನ್ನು ಕೊಡುತ್ತೆ. ಇದು ನಾವು ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನ ಚೌಕಟ್ಟಿನಲ್ಲಿ ಹೇಳ್ತಾ ಬಂದರೆ, ಮತ್ತು ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 15, 16 ಈ ಅನುಚ್ಛೇದಗಳಲ್ಲಿ ನಾವು ಏನು ಮೀಸಲಾತಿ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಸಮಾಜದಲ್ಲಿ ಕಟ್ಟಕಡೆಯಲ್ಲಿರ್ತಕ್ಕಂತಹ ಜನರಿಗೆ ಹೆಚ್ಚು ಅನುಕೂಲ ಮಾಡುವ ರೀತಿಯಲ್ಲಿ ಇಡೀ ನಮ್ಮ ದೇಶದ ಯಾವುದೇ ಸರ್ಕಾರಿ ಕೆಲಸಗಳು, ಸರ್ಕಾರಿ ಅವಕಾಶಗಳಿರಲಿ, ಅಲ್ಲಿ ನಿಮಗೆ ಅಥವಾ ಕಾಲೇಜಿನಲ್ಲಿ ಪ್ರವೇಶಾತಿ ಇರಲಿ ಅಥವಾ ಸ್ಕೂಲ್ನಲ್ಲಿ ಪ್ರವೇಶಾತಿ ಇರಲಿ, ಎಲ್ಲೇ ಇದ್ದರೂ ಕೂಡ ಅವರಿಗೆ ಕನಿಷ್ಠ ಇಷ್ಟು ಪ್ರತಿಶತ ಮೀಸಲಾತಿಯನ್ನು ನಾವು ಮಾಡಿದ್ವಿ. ಅದರ ಮುಖಾಂತರ ಸಾಕಷ್ಟು ಜನರು ಇವತ್ತು ಮುಂಚೂಣಿಯಲ್ಲಿದ್ದಾರೆ, ಅದರ ಲಾಭವನ್ನು ಅನೇಕ ಜನರು ಪಡ್ಕೊಂಡಿದ್ದಾರೆ ಅಂಥೇಳಿ ಒಂದು ಮಾತನ್ನು ಹೇಳುವಂತಹ ಸಂದರ್ಭದಲ್ಲಿ ಈಗ ಅದರಲ್ಲಿ ಒಂದು ಹೊಸ ವಿಚಾರ ಬರ್ತಾಯಿದೆ. ಈ ಮೀಸಲಾತಿಯಲ್ಲಿ ಒಮ್ಮೆ ಮೀಸಲಾತಿ ತೆಗೆದುಕೊಂಡು ಸಮಾಜದಲ್ಲಿ ಮೇಲ್ಮಟ್ಟದಲ್ಲಿ ಬಂದವರು ಪುನಃ ಮೀಸಲಾತಿಯನ್ನು ಪಡ್ಕೊಳ್ಳುವಂತಹ ಒಂದು ಏನಿದೆ, ಈ ಒಂದು ಪರಿಕಲ್ಪನೆ, ಈ ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕಂತಕ್ಕಂಥ ಚಿಂತನೆಯನ್ನು ಇವತ್ತು ಜನತೆ ಮಾಡ್ತಾಯಿದೆ. ನಮ್ಮ ಒಳ ಮೀಸಲಾತಿ ಅಂತ ಹೇಳ್ತಾರೆ. ನಮ್ಮ ಸಂವಿಧಾನದ ಸೃಷ್ಟಿಯಾಯಿತು, ಸೃಷ್ಟಿಕರ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದರು. ಸೊ ನಾವು ಅಲ್ಲಿಂದ ಇಲ್ಲಿಯವರೆಗೆ ಅವರ ಸಂವಿಧಾನದ ಅಡಿಯಲ್ಲೇ ಬಂದಿದ್ದೇವೆ. ಈ ಸಂವಿಧಾನದ ತಿದ್ದುಪಡಿಯ ಬಗ್ಗೆ ನಮ್ಮ ಜನತೆಗೆ ಅದು ಅಷ್ಟು ಹೋಗಿ ಮುಟ್ಟುತ್ತೋ ಇಲ್ಲೋ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಇದರ ರೂವಾರಿಗಳು ಯಾರಾಗಿರ್ತಾರೆ?
ಇದರಲ್ಲಿ ನಮ್ಮ ಜನರ ಒಂದು ಏನು ಸಹಭಾಗಿತ್ವ ಹೇಗಿರುತ್ತೆ? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮೊದಲು ಹಿಂದಿನ ಪ್ರಶ್ನೆಗೆ ಇನ್ನೊಂದು ಉತ್ತರ ಹೇಳಬೇಕು ನಾನು. ಏನು ಅಂತಂದರೆ, ನಮ್ಮ ದೇಶದಲ್ಲಿ ಎಲ್ಲಿ ಶೋಷಣೆ ನಡೆದರೂ ಕೂಡ ಯಾರ ಮೇಲೆ ಸರ್ಕಾರ ಆಗಲಿ ಬೇರೆ ಯಾರೇ ಆಗಲಿ, ಯಾವುದೇ ಒಂದು ವ್ಯಕ್ತಿ ಅಂದರೆ ಅವನ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಏನಾದರೂ ತೊಂದರೆ ಆದರೆ, ಅವನ ಮೂಲಭೂತ ಹಕ್ಕಿಗೆ ಚ್ಯುತಿ ಬಂದರೆ, ನಮ್ಮಲ್ಲಿ ಎಂತಹ ಒಳ್ಳೆಯ ಅವಕಾಶವನ್ನು ಮಾಡಿದ್ದೀವಿ ಅಂದರೆ ಇದು ಅಮೇರಿಕನ್ ಸಂವಿಧಾನದಲ್ಲಿಯೂ ಇರಲಿಲ್ಲ. ಅಂತಹ ಅತಿ ಮುಖ್ಯವಾದಂತಹ ವ್ಯವಸ್ಥೆಯನ್ನು ನಮ್ಮ ಸಂವಿಧಾನ ಅಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಿದ್ದಾರೆ ಅಂಥೇಳಿ ಇಲ್ಲಿ ನಾವು ನೆನಪಿಸಬೇಕಾಗ್ತದೆ. ಏನು ಅಂತಂದರೆ, ಮೂಲಭೂತ ಹಕ್ಕಿನ ಚ್ಯುತಿ ಆದರೆ, ಯಾರೋ ನಿಮ್ಮ ಪ್ರಾಪರ್ಟಿನ ತಗೊಂಡ್ರು, ಯಾರೋ ನಿಮಗೆ ನಿಮಗೆ ಅವಾಚ್ಯವಾಗಿ ಅಥವಾ ಕೆಟ್ಟ ರೀತಿಯಿಂದ ನಿಮ್ಗೆ ಟ್ರೀಟ್ ಮಾಡಿದರು, ಈ ರೀತಿಯಾದಂತಹ ಎಲ್ಲ ಮೂಲಭೂತ ಹಕ್ಕುಗಳ ಮೊಕಟುಗೊಳಿಸುವಿಕೆ ಸರ್ಕಾರದಿಂದ ಅಥವಾ ಯಾರಿಂದ ನಡೆದರೆ ನೀವೇನು ಮಾಡ್ಬೋದು, ಸರ್ಕಾರದಿಂದ ಅತಿ ಪ್ರಮುಖವಾಗಿ ನಡೆದಂತಹ ಸಂದರ್ಭದಲ್ಲಿ ನೇರವಾಗಿ ನೀವು ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆ ರೀತಿಯಾದಂತಹ ಪ್ರಾವಧಾನವನ್ನು ಮಾಡಿರೋದು ಕೇವಲ ನಮ್ಮ ಸಂವಿಧಾನದಲ್ಲಿ ಮಾತ್ರ. ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊನೆಯ ತಮ್ಮ ಭಾಷಣದಲ್ಲಿ 2 ಮಾತನ್ನು ಹೇಳ್ತಾರೆ. ಅದರಲ್ಲಿ ಈ ಮಾತನ್ನು ನಾನು ಇವಾಗ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಯಾರಾದರೂ ನಾನು ಸಂವಿಧಾನ ಬರೆದಿದ್ದೀನಿ, ಈ ಸಂವಿಧಾನದಲ್ಲಿ ನೀವೇನಾದರೂ ನನಗೆ ಅತಿ ಪ್ರೀತಿಯ ಅನುಚ್ಛೇದ ಯಾವುದು, ಅತಿ ಪ್ರೀತಿಯ ಆರ್ಟಿಕಲ್ ಯಾವುದು, ಅತಿ ಪ್ರೀತಿಯ ವಿಧಿ ಯಾವುದು ಅಂತ ಕೇಳಿದರೆ ನಾನು ಅನುಚ್ಛೇದ 32 ಆರ್ಟಿಕಲ್ 32 ಅಂತ ಹೇಳ್ತೀನಿ ಅಂದರು. ಏನು ಆರ್ಟಿಕಲ್ 32 ಅಂತಂದರೆ, ಅದರಲ್ಲಿ 5 ರಿಟ್ಗಳನ್ನ ಕೊಡ್ತಾರೆ. ಈಗ ಯಾರೋ ಒಬ್ಬ ವ್ಯಕ್ತಿ ಕಾಣೆಯಾದ ಅಂತ ಇಟ್ಕೊಳ್ಳಿ, ಹೇಬಿಯಸ್ ಕಾರ್ಪಸ್ ಅಂತೇಳಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನೀವು ಹೇಬಿಯಸ್ ಕಾರ್ಪಸ್ ಹಾಕ್ಬೋದು. ಆವಾಗ ಸುಪ್ರೀಂ ಕೋರ್ಟ್ ಪೊಲೀಸರಿಗೆ ಹೇಳುತ್ತೆ ರಾಜ್ಯಕ್ಕೆ ಅವನು ಹಿಡಿದು ತಂದು ಕೊಡಿ ಅಂತ. ಆ ರೀತಿಯಾದಂತಹ ನೇರವಾಗಿ ನಿಮ್ಮ ಮೂಲಭೂತ ಹಕ್ಕುಗಳ ಹರಣ ಆದಾಗ ನೇರವಾಗಿ ನೀವು ಉಚ್ಚ ನ್ಯಾಯಾಲಯಕ್ಕಾಗಲಿ ಸರ್ವೋಚ್ಚ ನ್ಯಾಯಾಲಯಕ್ಕಾಗಲಿ ನೀವು ನಿಮ್ಮ ರಿಟ್ ಅರ್ಜಿಯನ್ನು ಹಾಕುವಂತಹ ಅವಕಾಶ ಇರುವುದು ನಮ್ಮ ಈ ಸಂವಿಧಾನದಲ್ಲಿ. ಇದು ಬಹಳ ಪ್ರಮುಖವಾದದ್ದು. ಇದು ಬಹಳಷ್ಟು ಜನ ಯೂಸ್ ಮಾಡ್ತಾರೆ, ಉಪಯೋಗ ಮಾಡ್ತಾರೆ ಇದನ್ನು. ಆದ್ದರಿಂದ ಈ ಕೆಳಮಟ್ಟದ ಜನರಿಗೆ ಅಥವಾ ಯಾರಿಗೇ ಆಗಲಿ, ದೇಶದ ಯಾವುದೇ ಪ್ರಜೆಗಾಗಲಿ ಅವನ ಮೂಲಭೂತ ಹಕ್ಕು ಯಾವುದೇ ಕಾರಣಕ್ಕೂ ಹರಣ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಸಂವಿಧಾನದ ಬುನಾದಿ ಅಂತ ಹೇಳ್ಬೋದು ನಾವು. ನಿಮ್ಮ 2ನೇ ಪ್ರಶ್ನೆ ಅದೇ ಸಂವಿಧಾನದ ತಿದ್ದುಪಡಿ ಆವಾಗವಾಗ ಆಗ್ತಾ ಇರುತ್ತೆ. ಒಂದು ಇಲ್ಲಿ ಬಹಳ ಅತಿ ಉತ್ತಮವಾದಂತಹ ಪ್ರಶ್ನೆ ಕೇಳಿದ್ರಿ ನೀವು ನಮಗೆ. ಏನು ಅಂತಂದರೆ, ಸಂವಿಧಾನ ತಜ್ಞರು ಹೇಳ್ತಾರೆ. ಸಂವಿಧಾನ ತಜ್ಞರು ಏನು ಹೇಳ್ತಾರೆ ಅಂತಂದರೆ, ಯಾವುದೇ ಒಂದು ಸಂವಿಧಾನ ಇರಲಿ ಅದರ ಆಯುಷ್ಯ ಕೇವಲ 19 ವರ್ಷ ಅಂತ ಹೇಳ್ತಾರೆ. ಆದರೆ ನೆನ್ಪಿಟ್ಕೊಳ್ಳಿ, ನಮ್ಮ ಸಂವಿಧಾನ ಇವತ್ತು 76 ವರ್ಷಗಳನ್ನು ಕಂಡಿದೆ. ಆದರೂ ಕೂಡ ಅದು ಹೊಸ ಯುವಕನಂತೆ ಹೊಳಿತಾ ಇದೆ. ಕಾರಣ ಏನು ಅಂತಂದರೆ, ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಅನುಚ್ಛೇದ 368. ಸಂವಿಧಾನದಲ್ಲಿರ್ತಕ್ಕಂಥ ಅನುಚ್ಛೇದ 368ರಲ್ಲಿ ನಮ್ಮ ಸಂವಿಧಾನ ಕರ್ತೃಗಳು ಒಂದು ಪ್ರಾವಧಾನವನ್ನು ಕೊಟ್ಟಿದ್ದಾರೆ. ಸಮಾಜದ ಬದಲಾವಣೆಗೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ, ಜನರ ಅನುಕೂಲಕ್ಕೆ ತಕ್ಕಂತೆ ನೀವು ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ಮಾಡಬಹುದು. ಸುಮಾರು 105 ಸಂವಿಧಾನ ತಿದ್ದುಪಡಿಗಳನ್ನು ಮಾಡಿದ್ದೀವಿ ನಾವು ನಮ್ಮ ಈ ಸಂವಿಧಾನದಲ್ಲಿ. ಆದ್ದರಿಂದ ನಮ್ಮ ಸಂವಿಧಾನ ಹಳೆಯದಾಗಿಲ್ಲ, ಅದು ನವ ಯುವಕನಂತೆ ಪ್ರತಿ ಜನ್ರೇಷನ್ಗೂ, ಪ್ರತಿ ದಶಕಕ್ಕೂ, ಪ್ರತಿ ವರ್ಷಕ್ಕೂ ನಿಮಗೇನು ಅವಶ್ಯಕತೆ ಇದೆ ಅನ್ನುವುದನ್ನು ಬದಲಾವಣೆ ಮಾಡುವಂತಹ ಅವಕಾಶವನ್ನು ಮಾಡಿಕೊಟ್ಟಿರುವುದರಿಂದ ಈ ಸಂವಿಧಾನದ ತಿದ್ದುಪಡಿಯಿಂದ ಅನೇಕ ಅನುಕೂಲಗಳಾಗಿದ್ದಾವೆ. ಉದಾಹರಣೆಗೆ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡುವಂತಹ ಒಂದು ಏನು ಕಾನೂನಿತ್ತು, ಅದು ಕಡ್ಡಾಯವಾಗಿರಲಿಲ್ಲ, ಮೂಲಭೂತ ಹಕ್ಕಾಗಿರಲಿಲ್ಲ. ಅದನ್ನು ನಾವೇನು ಮಾಡಿದ್ದೀವಿ ಅಂತಂದರೆ, ಇವಾಗ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕಿಯನ್ನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅನುಚ್ಛೇದ 21A ಅಂತ ಹೇಳ್ತೀವಿ ನಾವು. ಅನುಚ್ಛೇದ 21A ಪ್ರಕಾರ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಶಿಕ್ಷಣ ಪಡೆಯುವ ಹಕ್ಕಿದೆ. ಅಷ್ಟೇ ಅಲ್ಲ, ಅವ್ರ ಪೇರೆಂಟ್ಸು 14 ವರ್ಷದ ತನಕ ಸ್ಕೂಲಿಗೆ ಕಳಿಸುವುದು ಕೂಡ ಅವರ ಕರ್ತವ್ಯವಾಗಿದೆ ಅನ್ನೋದನ್ನು ನಾವು ಕಂಡ್ಕೋಬೋದು. ಇನ್ನೊಂದು ಉದಾಹರಣೆ ಹೇಳ್ತೀನಿ. ತಿದ್ದುಪಡಿಯ ಮಹತ್ವ ಏನು ಅನ್ನೋದಕ್ಕೆ ಇದು ಬಹಳಷ್ಟು ಸೂಕ್ತವಾದಂತಹ ಉದಾಹರಣೆ. ಏನು ಅಂತಂದರೆ, ನಮ್ಮ ಗಾಂಧಿ ಕಂಡ ಕನಸು ಗ್ರಾಮ ಸ್ವರಾಜ್, ಪಂಚಾಯತ್ ವ್ಯವಸ್ಥೆ ಸಬಲ ಆಗಿರಬೇಕು. ಯಾಕೆ ಅಂತಂದರೆ, ಲೋಕಲ್ ಸಮಸ್ಯೆಗಳು, ಸ್ಥಳೀಯ ಸಮಸ್ಯೆಗಳು ಅಲ್ಲಿ ಜನರಿಗೆ ಗೊತ್ತು. ಅದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ಗೊತ್ತಾಗೋದಿಲ್ಲ, ಅಥವಾ ನ್ಯಾಷನಲ್ ಲೆವೆಲಲ್ಲಿ ಗೊತ್ತಾಗೋದಿಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ ಅಂತಂದರೆ, 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿ ಅಂತ ತರ್ತೀವಿ 1992ರಲ್ಲಿ. ಆ ತಿದ್ದುಪಡಿಯ ಪ್ರಕಾರ ನಾವು ಪಂಚಾಯತ್ ರಾಜ್ಯ ವ್ಯವಸ್ಥೆ ನೋಡಿ, ಇವತ್ತು ನಮ್ಮ ಪಂಚಾಯತ್ ರಾಜ್ಯ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ. ಪ್ರತಿ ಹಳ್ಳಿಗಳಲ್ಲಿಯೂ ಪಂಚಾಯತಿಗೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳಲ್ಲಿ ಒಬ್ಬರು BDO ಇದ್ದಾರೆ. ಆಮೇಲೆ ತಾಲೂಕು ಪಂಚಾಯತಿ ವ್ಯವಸ್ಥೆ, ಜಿಲ್ಲಾ ಪಂಚಾಯತಿ ವ್ಯವಸ್ಥೆ. ಅಂದರೆ ಆಡಳಿತವನ್ನು
ಕಾನ್ಸಂಟ್ರೇಷನ್ ಮಾಡುವುದಕ್ಕಿಂತ ನಾವು ಆಡಳಿತೆಯನ್ನು ಏನು ಮಾಡ್ತೀವಿ ಸ್ಥಳೀಯ ಲೆವೆಲ್ಗೆ ತರುವಂಥದ್ದು. ಇದು ಗಾಂಧೀಜಿ ಕಂಡಂತಹ ಕನಸು. ಆ ಕನಸು ಇವತ್ತು ನನಸಾಗಿದೆ ಅಂಥೇಳಿ ನಾವು ಹೇಳ್ಬೋದು. ಇನ್ನು ಅನೇಕ ತಿದ್ದುಪಡಿಗಳನ್ನ ನಾವು ಮಾತಾಡ್ಬೋದು ನೀವು ಅವಕಾಶ ಕೊಟ್ಟರೆ. ಇಲ್ಲ ಸರ್, ಈಗಾಗಲೇ ತುಂಬ ವಿಷಯಗಳು ನಮಗೆ ಗೊತ್ತಾಗ್ತಿದೆ. ಸರ್, ನನಗೆ ಈ ಅನುಚ್ಛೇದಗಳು, ಕಾಲಮ್ಸ್ ಅಂತ ಹೇಳ್ತಾ ಇದ್ದೀರಿ, 2 ಕ್ವಶನ್ ಕೇಳ್ಬಿಡ್ತೀನಿ ಒಟ್ಟಿಗೇನೆ. ಈ ಕಾಲಮ್ಸು, ಅನುಚ್ಛೇದಗಳು ಮತ್ತು ಭಾರತೀಯ ಏನದು ದಂಡ ಸಂಹಿತೆ ಏನು ಹೇಳಿದೆ, IPL ಏನು ಪಿನಲ್ ಕೋಡ್ ಹೇಳ್ತೀವಲ್ಲ, ಸೊ ಇದ್ರ ಬಗ್ಗೆ ಒಂದು ಸರಳವಾಗಿ ನಮ್ಮ ಜನರಿಗೆ ಗೊತ್ತಾಗ ಹಾಗೆ. ಒಂದು ಸಂವಿಧಾನಿಕ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕಿಂತ ಮೇಲೆ ಯಾವುದೂ ಇಲ್ಲ. ದೇಶದಲ್ಲಿ ಯಾವುದೇ ಕಾನೂನಿರಲಿ ಆ ಕಾನೂನು ನಮ್ಮ ಸಂವಿಧಾನದ ಸ್ವಭಾವ, ರೂಪರೇಷೆ, ಅದರ ತತ್ವ ಏನಿದೆ ಅದಕ್ಕೆ ಅನುಗುಣವಾಗಿರಬೇಕು, ಅದಕ್ಕೆ ತಕ್ಕನಾಗಿರಬೇಕು. ಅಂದರೆ ಈ ನಿಮ್ಮ IPC, ಇವತ್ತು ನಾವು IPCನ ತೆಗೆದುಬಿಟ್ಟಿದ್ದೀವಿ 2013ರಲ್ಲಿ. ಅದಕ್ಕೆ BNS ಅಂತ ಮಾಡಿದ್ದೀವಿ, ಭಾರತೀಯ ನ್ಯಾಯ ಸಂಹಿತೆ ಅಂತಕ್ಕಂಥ 2000, ಅಂದರೆ ಅದೇ IPCಯ ಬದಲಾವಣೆ. ಅದೇ ತೆರನಾಗಿ CRPC ಅಂತ ಬರುತ್ತೆ. CRPC ಮತ್ತು IPC ಇವು ಮಕಾಲೆಯ ಕಾನೂನುಗಳು, 1860ರ ಲಾರ್ಡ್ ಮಕಾಲೆ ಮಾಡಿದಂಥ ಕಾನೂನುಗಳು. ಅವನ್ನ ಇವತ್ತು ತೆಗೆದು ನಾವೇನು ಮಾಡಿದ್ದೀವಿ, ಹೊಸ ಕಾನೂನನ್ನು ಮಾಡಿದ್ದೀವಿ. ಒಂದು ಪ್ರಶ್ನೆ ಉದ್ಭವಿಸ್ತದೆ ಇಲ್ಲಿ ನೀವು ಕೇಳುವಂಥ, ಏನಂದರೆ ಹಾಗಿದ್ದರೆ ನಮ್ಮ ಸಂವಿಧಾನ 1950ರಲ್ಲಿ ಅನೇಕ ಕಾನೂನುಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಕಾಂಟ್ರಾಕ್ಟ್ ಆ್ಯಕ್ಟ್ 1860, 1782, ಕಾಂಟ್ರಾಕ್ಟ್ ಆ್ಯಕ್ಟ್ ಹಳೆಯದು, IPC ಹಳೆಯದು, ಇವೆಲ್ಲ ಮತ್ತು ಹೆಂಗೆ ಆಯಿತು ಅಂತೇಳಿ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ 13ರಲ್ಲಿ ಒಂದು ಪ್ರಾವಧಾನ ಮಾಡಿದ್ದೀವಿ ನಾವು. ಏನು ಪ್ರಾವಧಾನ ಅಂತಂದರೆ, ಯಾವುದೇ ಹಳೆ ಕಾನೂನು ಸಂವಿಧಾನಕ್ಕೆ ವಿರುದ್ಧ ಇತ್ತಂದರೆ ಎಷ್ಟರ ಮಟ್ಟಿಗೆ ಅದು ವಿರುದ್ಧ ಇದೆ ಅಷ್ಟು 0 ಆಗಿಬಿಡುತ್ತೆ. ಆಮೇಲೆ ಯಾವುದೇ ಸಂಸತ್ತಾಗಲಿ ವಿಧಾನಮಂಡಲ ಆಗಲಿ ಕಾನೂನನ್ನು ನೀವು ಮಾಡಿ ಅದು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ಆ ಕಾನೂನು ಶೂನ್ಯ ಆಗುತ್ತೆ ಅಂತಕ್ಕಂಥ ಕಂಡೀಷನ್ ಹಾಕಿದ್ದೀವಿ. ಅಂದರೆ ಯಾವುದೇ ಕಾನೂನು ಇರಲಿ ಅದು ಸಂವಿಧಾನದ ಆಶೋತ್ತರಗಳಿಗೆ, ಅದರ ತತ್ವಗಳಿಗೆ ಅನುಗುಣವಾಗಿರಬೇಕು. ಆ ರೀತಿ ಇರ್ತವೆ. ಇಲ್ಲಾಂದರೆ ಯಾರು ಒಬ್ರು ಹೋಗ್ತಾರೆ ಕೋರ್ಟಿಗೆ, ದೇ ವಿಲ್ ಡೈರೆಕ್ಟ್ಲಿ ಗೋ ಟು ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32 ಆ್ಯಂಡ್ ಇಟ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಉದಾಹರಣೆಗೆ ನಾವು 10% ರಿಸರ್ವೇಷನ್, ಜನಹಿತ್ ಅಭಿಯಾನ ಅಂತ ಪ್ರಕರಣ ಬರುತ್ತೆ. 10% ರಿಸರ್ವೇಷನ್ ಮೋದಿ ಸರ್ಕಾರ ಕೊಟ್ಟಾಗ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಕೋರ್ಟ್ ಡಿಸಿಷನ್ ಕೊಡ್ತು. ಇಲ್ಲ, ಅದು ವಿರುದ್ಧವಾಗಿಲ್ಲ, ಅದು ನಿಮಗೇನು 50% ರಿಸರ್ವೇಷನ್ ಇದೆಯೋ ಅದು ನಿಮಗೆ ಸಿಗುತ್ತೆ, ಎಕ್ಸ್ಟ್ರಾ 10% ಕೊಡೋದಿರೋದ್ರಿಂದ ಅದು ವಿರುದ್ಧವಾಗಿಲ್ಲ ಅಂತ ಕೋರ್ಟ್ ಹೇಳ್ತು. ಹೀಗೆ ದಟ್ ಈಸ್ ವಾಟ್, ಎಲ್ಲ ಸಂವಿಧಾನಕ್ಕೆ ಅನುಗುಣವಾಗಿ ಇರ್ತವೆ. ಇಷ್ಟೆಲ್ಲ ಆದ್ರೂ ನಮಗೆ ಆ ಸಂವಿಧಾನದ ಮೇಲೆ ಮತ್ತು ಕಾನೂನಿನ ಮೇಲೆ ನಂಬಿಕೆ ಅಂತೂ ಹಾಗೆ ಉಳಿದಿದೆ. ಸ್ವಲ್ಪ ಲೇಟ್ ಆಗ್ಬೋದು, ಲೇಟೆಸ್ಟ್ ಆಗಿ ಬರುತ್ತೆ ಅಂತಾರಲ್ಲ ಹಾಗೆ. ಸರ್, ಇವಾಗ ನಿಮ್ಮ ವಿದ್ಯಾರ್ಥಿಗಳ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳೋಕ್ಕೆ ಇಷ್ಟಪಡ್ತೀನಿ. ಸಲ್ಮಾ ಮೇಡಮ್ ಫಸ್ಟ್. ಮೇಡಮ್, ಮೊದಲನೇ ವಿಚಾರ, ಈ ವಕೀಲಿ ವೃತ್ತಿಗೆ ಬರಲಿಕ್ಕೆ ಏನು ಪ್ರೇರಣೆ ಏನು ನಿಮಗೆ ಅಂತ? ಸರ್, ನಾನು ಇಲ್ಲಿ ಅಡ್ವೊಕೇಟ್ ಆಗಬೇಕು ಅಂತ ಬರಲಿಲ್ಲ. ಆ್ಯಕ್ಚುಲಿ ನನ್ನ ಇಂಟೆನ್ಷನ್ BCom ಆದಮೇಲೆ MBA ಮಾಡಬೇಕು ಅಂತ ಇದೆ. ಆದರೆ ನಾನು ಹೆಲ್ತ್ ಇಶ್ಯೂಗೋಸ್ಕರ ಹೋಗೋಕ್ಕಾಗಿಲ್ಲ. ಆದರೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂದರೆ ಎಲ್ಲರಿಗೂ ಲಾ ಗೊತ್ತಿರಬೇಕು. ಸೊ ನಾನು ಲಾ ತಿಳ್ಕೊಳ್ಳೋಕ್ಕೋಸ್ಕರ ಬಂದೆ. ಆದರೆ ಅದು ಪ್ರೊಫೆಷನ್ ಆಗೋಯ್ತು. ಬಿಕಾಸ್ ಇದರಲ್ಲಿ ನಾವು ಎಲ್ಲದನ್ನೂ ಕಲಿತೀವಿ, ನಮ್ಮ ರೈಟ್ಸ್ ಏನು ಅಂತ ನಾವು ಕಂಪ್ಲೀಟಾಗಿ ತಿಳ್ಕೊತೀವಿ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ನಮ್ಮ ರೈಟ್ಸ್ ನಮಗೇನು ಅಂತ ಗೊತ್ತಿದ್ರೆ ನಾವೇನು ಬೇಕಾದರೂ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಮೇಡಮ್, ಹಾಗಾದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಕಾನೂನಿನ ಪರ ಅವರಿಗೆ ಯಾವ ಒಂದು ಟಿಪ್ಸನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಅಂದರೆ ನನ್ನ ಭಾರತ ಸಂವಿಧಾನದ ಕಾನೂನಲ್ಲಿ ಈ ಥರ ಒಂದು ವ್ಯವಸ್ಥೆ ಇದೆ, ನಿಮಗೆ ನೀವು ಇಷ್ಟು ಸಬಲರಾಗ್ಬೋದು, ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಏನಾದರೂ ಟಿಪ್ಸ್ ಕೊಡೋಂಗಿದೆ, ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ರೈಟ್ಸ್ ಆರ್ಟಿಕಲ್ಸ್, ನಮ್ಮ ರೈಟ್ಸ್ ಏನೇನು ಇರುತ್ತೆ ಬೇಸಿಕ್, ಅದನ್ನು ತಿಳ್ಕೊಂಡ್ರೆ ಸರ್ ಇವರು ವುಮೆನ್ಸ್ ಅಂತ ಅಲ್ಲ, ಎಲ್ಲರಿಗೂ ಅದರಲ್ಲಿ ಅವ್ರಿಗೇನು ಹಕ್ಕಿದೆ ಅಂತ ಗೊತ್ತಾಗುತ್ತೆ. ಅದರಲ್ಲಿ ಚಿಲ್ಡ್ರನ್ಸ್ ಮತ್ತು ವುಮೆನ್ಸಿಗಂತ ಸ್ಪೆಷಲ್ ಪ್ರೊವಿಷನ್ಸ್ ಇಟ್ಟಿರ್ತಾರೆ. ಅದು ಈಕ್ವಾಲಿಟಿಗೋಸ್ಕರ ಇಟ್ಟಿರ್ತಾರೆ. ಹಾಗಂತ ಬರೀ ಆರ್ಟಿಕಲ್ಸ್ ನಮ್ದು ಏನು ಹಕ್ಕಿದೆ ಅದನ್ನು ತಿಳ್ಕೊಂಡ್ರೆ ಸಾಕು ಅಂತ. ಥ್ಯಾಂಕ್ ಯು ಮ್ಯಾಮ್. ಸರ್, ಲಾರ್ಡ್ ವಿನೀತ್ ಸರ್, ಆ್ಯಕ್ಚುಲಿ ನಿಮ್ಮ ನೋಡೋದಲ್ಲೇ ಖುಷಿ ಆಗ್ತದೆ, ಫಿಲಮಲ್ಲಿ ಲಾಯರ್ ನೋಡಿದಷ್ಟೇ ಫೀಲ್ ಆಗ್ತದೆ. ಸರ್, ಇವತ್ತಿನ ನವ ಯುವಕರಿಗೆ ಈ ವಕೀಲಿ ವೃತ್ತಿಯಲ್ಲಿ ನಿಂತು ಅವ್ರಿಗೇನಾದರೂ ಹೇಳಬೇಕು, ಸಜೆಸ್ಟ್ ಮಾಡಬೇಕು ಅಂದರೆ ಸೊ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಓಕೆ ಸರ್, ಈ ವೃತ್ತಿಯಲ್ಲಿ ಮೇಜರ್ ಪವರ್ ಅಂದರೆ ನಾಲೆಡ್ಜ್ ಇಸ್ ಪವರ್. ಸೊ ಮೇಡಮ್ ಅದನ್ನೇ ಹೇಳಕ್ಕೆ ಟ್ರೈ ಮಾಡ್ತಿದ್ರು. ಸೊ ನಾಲೆಡ್ಜ್ ಇದ್ದರೆ ನಿಮಗೆ ನೀವು ಏನು ಬೇಕಾದ್ರೂ ಸಾಧಿಸ್ಬೋದು ಈ ವೃತ್ತಿಯಲ್ಲಿ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಈ ವೃತ್ತಿಗೂ ಬೇರೆ ವೃತ್ತಿಗೂ ಏನು ಅಂದರೆ ಎವ್ರಿ ಡೇ ಓದೋಕ್ಕಿರುತ್ತೆ ಇದರಲ್ಲಿ. ಇಟ್ ಈಸ್ ವೆರಿ ಆರ್ಗ್ಯಾನಿಕ್ ಸಬ್ಜೆಕ್ಟ್. ಸೊ ಈ ಸಬ್ಜೆಕ್ಟಲ್ಲಿ ನಾವು ಓದ್ತಾ ಇರಬೇಕು, ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ತಾ ಇರಬೇಕು, ಆ್ಯಂಡ್ ವಿ ಹ್ಯಾವ್ ಟು ಅಸಿಸ್ಟ್ ಪೀಪಲ್
ಬೇರೆ ದುರ್ಬಲರಿರ್ಬೋದು ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ಅಸಿಸ್ಟ್ ಮಾಡೋದೇ ನಮ್ಮ ಕೆಲಸ. ಸೊ ಅದರಲ್ಲಿ ನಮಗೆ ಖುಷಿ ಇದ್ದರೆ ನಾವು ಒಂಥರ ಸ್ಯಾಟಿಸ್ಫೈಡ್ ಆಗಿರ್ತೀವಿ ಸರ್. ಸರ್, ಇವತ್ತಿನ ಯುವ ಜನತೆಯನ್ನು ನಾವು ನೋಡ್ತಿದ್ದಾಗ ಕೆಲವೊಂದು ಸಂದರ್ಭದಲ್ಲಿ ನೀವು ಅಂತಹ ಯುವಕರನ್ನು ಸಹ ನೀವು ಭೇಟಿ ಮಾಡಿರ್ತೀರಿ. ನಿಮಗೆ ಎಲ್ಲ ಅನಿಸುತ್ತೆ, ನಮ್ಮ ಸಂವಿಧಾನದಲ್ಲಿ ಇಷ್ಟೆಲ್ಲ ವ್ಯವಸ್ಥೆಗಳಿದ್ರೂ ಸಹ ಇವ್ರು ಈ ರೀತಿಯಾಗಿ ಬಂದು ನಮ್ಮನ್ನು ಭೇಟಿ ಆಗ್ತಿದಾರಲ್ಲ ಅಂತ ಒಂದು ಸಣ್ಣ ನೋವಿರುತ್ತಲ್ಲ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅಂದರೆ ಆರೋಪಿಯಾಗಿನೋ ಅಥವಾ ಅಪರಾಧಿಯಾಗಿನೋ ಯಾವುದೋ ಒಂದು ರೂಪದಲ್ಲಿ ಬಂದು ನಿಂತಾಗ ನಿಮಗೆ ಅನಿಸೋ ಅಂಥ ಒಂದು. ಸೊ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಬ್ಬರಿಗೂ ರೈಟ್ಸ್ ಇರುತ್ತೆ ಸರ್. ಸೊ ಪ್ರತಿಯೊಬ್ಬರಿಗೂ ರೈಟ್ಸ್ ಇರುತ್ತೆ. ಅವನು ಆರೋಪಿ ಆಗಿರ್ಬೋದು, ಅಪರಾಧಿ ಆಗಿರ್ಬೋದು, ಅವ್ರಿಗೆಲ್ರಿಗೂ ರೈಟ್ಸ್ ಇದೆ. ಅದಕ್ಕೆ ಒಂದು ಫೇಮಸ್ ಕೇಸ್ ಲಾ ಇದೆ, ಸುನಿಲ್ ಬಾದ್ರಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ. ಸೊ ಈ ಕೇಸಲ್ಲಿ ಫೈನಲಿ ಏನು ಹೇಳ್ತಾರೆ ಅಂದರೆ, ಒಬ್ಬ ಅಪರಾಧಿ ಇರ್ತಾನೆ, ಅವನು ಜೈಲಲ್ಲಿ ಇರ್ತಾನೆ, ಅವರಿಗೂ ರೈಟ್ಸ್ ಇದೆ ಅನ್ನೋದನ್ನ ಒಂದು ಮಹತ್ವವಾದಂಥ ಜಡ್ಜ್ಮೆಂಟ್ ಬರುತ್ತೆ. ಅವನೊಂದು ಜಸ್ಟ್ ಒಂದು ಲೆಟ್ರ್ ಬರೆದಾಗ್ತಾನೆ, ನನಗೆ ಈ ರೀತಿ ಪ್ರಿಸನ್ನಲ್ಲಿ ಈ ಥರ ಹಿಂಸೆ ಕೊಡ್ತಿದ್ದಾರೆ, ಈ ರೀತಿ ಟಾರ್ಚರ್ ಆಗ್ತಿದೆ ಅಂತೇಳಿ ಒಂದು ಸುಪ್ರೀಂ ಕೋರ್ಟಿಗೆ ಒಂದು ಲೆಟ್ರ್ ಬರೆದು ಹಾಕ್ತಾನೆ ಅಷ್ಟೇ. ಆ ಬರೆದಿದ್ದಂಥ ಲೆಟರ್ನೇ ಅವರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿ ಕನ್ಸಿಡರ್ ಮಾಡಿ ಅದನ್ನೊಂದು ಕೇಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಅಮಿಕಸ್ ಕ್ಯೂರಿ ಅಂತ ಒಂದು ಟೀಮ್ ಮಾಡಿ ಸುಪ್ರೀಂ ಕೋರ್ಟವರು ಅದ್ರ ಮೇಲೆ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಸೊ ಅದರಲ್ಲಿ ಗೈಡ್ಲೈನ್ಸ್ ಕೊಡ್ತಾರೆ, ಜೈಲಲ್ಲಿರುವಂಥವ್ರಿಗೆ ಯಾವ ರೀತಿಯಾದಂತಹ ಹಕ್ಕುಗಳಿದೆ, ಆ ಹಕ್ಕುಗಳನ್ನ ಯಾವ ರೀತಿ ನಾವು ಇದು ಮಾಡಬಾರ್ದು, ಕ್ರಾಸ್ ಮಾಡಬಾರ್ದು ಅಂತ ಹೇಳಿ ಒಂದು ಗೈಡ್ಲೈನ್ಸ್ ಇದೆ. ಸೊ ಅದೇ ರೀತಿಯಾದಂತಹ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕಿದೆ. ಸೊ ಆ ಹಕ್ಕುಗಳನ್ನ ನಾವು ಡಿಫೆಂಡ್ ಮಾಡೋದೇ ನಮ್ಮ ಕೆಲಸ ಸರ್. ಥ್ಯಾಂಕ್ ಯು ಸರ್. ಮೇಡಮ್, ನಾವು ಈ ಸಂವಿಧಾನದ ಬಗ್ಗೆ ಅಥವಾ ಮೂಲಭೂತ ಹಕ್ಕುಗಳ ಬಗ್ಗೆ ಶಾಲಾ ದಿನಗಳಲ್ಲಿ ಕೇಳಿರ್ತೀವಿ, ಮಾರ್ಕ್ಸಿಗೋಸ್ಕರ ಕಲ್ತಿರ್ತೀವಿ, ಆದರೆ ಅದಲ್ಲ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಏನು ಹೇಳ್ತೀರಿ? ಎವ್ರಿ ಡೇ ಅದು ನಮ್ಮ ಲೈಫಿಗೆ ಅಪ್ಲೈ ಆಗ್ತಾ ಬರ್ತಾ ಇದೆ. ಅದು ನಮಗೆ ಗೊತ್ತಾಗಲ್ಲ, ಡೈರೆಕ್ಟಾಗಿ ಎಲ್ರಿಗೂ ಅರ್ಥ ಆಗಲ್ಲ. ಸಾಮಾನ್ಯ ಜನಕ್ಕೆ ಫಂಡಮೆಂಟಲ್ ರೈಟ್ಸ್ ಇದೆ, ಫಂಡಮೆಂಟಲ್ ಡ್ಯೂಟೀಸ್ ಇದೆ. ಏನು ಅನ್ಕೋಬಿಡ್ತಾರೆ ಜನ, ಸಂವಿಧಾನ ಇದೆ, ಏನೋ ಒಂದು ಬುಕ್ ಇದೆ, ಮಿನಿಮಮ್ ಬೇಸಿಕ್ ನಾಲೆಡ್ಜ್ ಇರಲ್ಲ ಜನಗಳಿಗೆ. ನಾವು ರೋಡಲ್ಲಿ ಓಡಾಡಬೇಕು ಅಂದರೆ, ಸ್ಕೂಲಿಗೆ ಹೋಗಿ ಕಲಿಬೇಕು ಅಂದರೆ, ಈಗ ನಮ್ಮ ಅಮ್ಮನಿಗೆ ಅಥವಾ ಲೇಡೀಸ್ಗೆ ನಮಗೆಲ್ಲ ರಿಸರ್ವೇಷನ್ ಇದೆ ಅಂದರೆ, ಪ್ರಾಪರ್ಟಿಯಲ್ಲಿ ನಮಗೆ ರೈಟ್ಸ್ ಇದೆ ಅಂದರೆ, ಇದ್ರದ್ದೆಲ್ಲ ಬೇಸಿಕ್ ಏನಿದೆ ಅದು ಸಂವಿಧಾನದಿಂದನೇ ಬಂದಿರೋದು. ಸಾಮಾನ್ಯ ಜನಕ್ಕೆ ಸಂವಿಧಾನ ಫುಲ್ ಕಂಪ್ಲೀಟಾಗಿ ರೀಚ್ ಆಗಲ್ಲ, ಅದನ್ನು ರೀಚ್ ಮಾಡಿಸ್ಬೇಕು. ನಮಗೇನು ಗೊತ್ತು, ಈಗ ಮೋಟಾರ್ ವೆಹಿಕಲ್ ಆಕ್ಸಿಡೆಂಟ್ ಆದರೆ ಅದ್ರ ಥ್ರೂ ಹೋಗ್ತೀವಿ ಅಂತ. ಆ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಅದು ಫೋರ್ಸಿಗೆ ಬರಬೇಕಂದ್ರೆ ಅದು ಸಂವಿಧಾನದ ಬೇಸ್ ಇರಲೇಬೇಕು. ನೀವು IPC, CRPC, CPC ಮತ್ತು ಇವಾಗ ನ್ಯೂ ಕ್ರಿಮಿನಲ್ ಲಾ ಬಂದಿದೆ, ಏನು ಬಂದಿದೆ, BNS, BNSS, BCA ಎಲ್ಲ ಏನೇನು ಬಂದಿದೆ ಅದ್ರದ್ದು ಎಲ್ಲ ಬೇಸ್ ಇರೋದು ಸಂವಿಧಾನದಲ್ಲೇ. ಸಂವಿಧಾನ ಇಲ್ಲ ಅಂದರೆ ಏನೂ ಇಲ್ಲ ಸರ್. ಇದು ಸುಪ್ರೀಂ ಲಾ, ಎಲ್ಲದಕ್ಕೂ ಆಧಾರ ಆಗಿರೋದೇ ಸಂವಿಧಾನ. ಆಮೇಲೆ ಎಲ್ಲ ಥರ ರೈಟ್ಸ್ಗಳು ಜನಗಳಿಗೆ ಆಗಲಿ, ಮಕ್ಕಳಿಗೆ ಆಗಲಿ, ಹೆಣ್ಮಕ್ಳಿಗೆ ಆಗಲಿ ಏನೆಲ್ಲ ಸಪ್ರೇಷನ್ ಮಾಡಿ ಸ್ಪೆಷಲ್ ರೈಟ್ಸ್ ಕೊಟ್ಟಿರ್ತಾರೆ, ಮಿನಿಮಮ್ ಬೇಸಿಕ್ ರೈಟ್ಸ್ ಕೊಟ್ಟಿರ್ತಾರೆ, ಬೇಸಿಕ್ ಫಂಡಮೆಂಟಲ್ ಎವ್ರಿಥಿಂಗ್ ಈಸ್ ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನ್ ಓನ್ಲಿ. ಅದು ನಮ್ಮ ಜನಗಳಿಗೆ ಗೊತ್ತಿಲ್ಲ ಸರ್, ಅದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮಗೇನೇ ಸರ್ ಹೇಳಿದ ಥರ ನಮ್ಗೆ ಯಾವುದೇ ರೀತಿ ತೊಂದರೆ ಆದರೆ ಫಂಡಮೆಂಟಲ್ ರೈಟ್ಸ್ ಏನಿದೆ, ನಮಗೆ ಫಂಡಮೆಂಟಲ್ ರೈಟ್ಸ್ ಅಂದರೆ ಸರ್, ರೈಟ್ ಟು ಲೈಫ್, ರೈಟ್ ಟು ಏನದು ಹೆಲ್ದಿ ಲೈಫ್, ಹೆಲ್ದಿ ಎನ್ವಿರಾನ್ಮೆಂಟ್, ಮತ್ತು ಈ ಪಲ್ಯೂಷನ್ ಫ್ರೀ ಲೈಫ್, ಇದೆಲ್ಲ ಇರುತ್ತಲ್ಲ ಸರ್, ಇದಕ್ಕೆಲ್ಲ ಬೇಸ್ ಬಂದಿನೇ ಇದು ನಮ್ಮದು ಕಾನ್ಸ್ಟಿಟ್ಯೂಷನ್. ಆಮೇಲೆ ಇದನ್ನೆಲ್ಲ ಏನಾದರೂ ವಯಲೇಟ್ ಆಯಿತು ಅಂತ ಅಂದರೆ ನಾವು ಡೈರೆಕ್ಟಾಗಿ ಸರ್ ಹೇಳಿದ ಥರ ಆರ್ಟಿಕಲ್ 32 ಅಂಡರಲ್ಲಿ ನಾವು ಡೈರೆಕ್ಟ್ ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡ್ಬೋದು. ಈ ಥರ ವಿಷಯಗಳನ್ನ ನಾವು ಆದಷ್ಟು ಜನಗಳಿಗೆ ರೀಚ್ ಮಾಡಬೇಕು ಸರ್. ಅದು ಗೊತ್ತಿಲ್ಲ ಅಂತ ನನಗನ್ಸುತ್ತೆ. ಖಂಡಿತ ಮೇಡಮ್, ಅದ್ರ ಬಗ್ಗೆ ಇನ್ನು ಮಾತಾಡೋಣ. ಸೊ ಇಲ್ಲಿವರೆಗೂ ನನ್ನ ಪ್ರಶ್ನೆಗಳನ್ನ ಕೇಳಿದ್ದೀನಿ, ಇವಾಗ ವಿದ್ಯಾರ್ಥಿಗಳಿದ್ದಾರೆ, ಸೊ ಅವರ ಪ್ರಶ್ನೆಗಳನ್ನು ಸಹ ಕೇಳ್ಬೋದಲ್ವ ಸರ್? ನಾವಿವಾಗ ಜನರಿಗೆ ತಿಳಿಸ್ಬೇಕು ಅಂತಂದರೆ ಬೇಸಿಕ್ಲಿ ಕಾನ್ಸ್ಟಿಟ್ಯೂಷನ್ ಮತ್ತು ಕಾನ್ಸ್ಟಿಟ್ಯೂಷನಲಿಸಮ್ ಅದು ಎರಡು ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಇದೆ ಅದನ್ನು ಹೇಳ್ಬೋದಾ ಸರ್? ತುಂಬ ಮಹತ್ವದ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಂವಿಧಾನಿಕತೆ ಮತ್ತು ಸಂವಿಧಾನ ಅಂದರೆ ಏನು ಅಂಥೇಳಿ, ನೀವು ಈ ವ್ಯವಸ್ಥೆ ಹೇಗೆ ಇರ್ತದೆ ಅಂತಂದರೆ, ಉದಾಹರಣೆಗೆ ನೀವು ನಮ್ಮ ಪಕ್ಕದ ದೇಶಗಳನ್ನು ತೆಗೆದುಕೊಳ್ಳಿ, ಪಾಕಿಸ್ತಾನವನ್ನಾಗಲಿ, ಶ್ರೀಲಂಕಾವನ್ನಾಗಲಿ, ಅಥವಾ ಇತ್ತೀಚೆಗೆ ಬಾಂಗ್ಲಾದೇಶ್ ಅಥವಾ ನೇಪಾಳನ್ನು ತಗೊಳ್ಳಿ, ಯಾವ ವ್ಯವಸ್ಥೆ ಇದೆ ಅಂಥೇಳಿ. ಎಲ್ಲಿ ಸಂವಿಧಾನ ಯಾವ ರೀತಿ ನಮಗೆ ಹೇಳಿಕೊಡ್ತದೆ ಆ ರೀತಿಯಲ್ಲಿ ನೀವು ಅಧಿಕಾರವನ್ನು ನಡೆಸಿದರೆ ಅದಕ್ಕೆ ಸಂವಿಧಾನಕತೆ ಅಂತ. ಕಾನ್ಸ್ಟಿಟ್ಯೂಷನಲಿಸಮ್ ಮೀನ್ಸ್ ಯು ಹ್ಯಾವ್ ಟು ರೂಲ್ ಸ್ಟ್ರಿಕ್ಟ್ಲಿ ಅಕಾರ್ಡಿಂಗ್ ಟು ದ ರೂಲ್ ಆಫ್ ಲಾ.
ವಾಟ್ ಈಸ್ ರೂಲ್ ಆಫ್ ಲಾ ಫಾರ್ ಅಸ್? ಕಾನ್ಸ್ಟಿಟ್ಯೂಷನ್ ಈಸ್ ರೂಲ್ ಆಫ್ ಲಾ. ಸಂವಿಧಾನವೇ ನಮಗೆ ಅತಿ ಮುಖ್ಯವಾದಂತಹ ಕಾನೂನು. ಆ ಸಂವಿಧಾನದಲ್ಲಿ ಹೇಳಿದ ಪ್ರಕಾರ ಯಾವಾಗ ಆಡಳಿತ ಸದಾಕಾಲ ಮುಂದುವರಿತದೋ ಆ ದೇಶದಲ್ಲಿ ಶಾಂತಿ ಇರ್ತದೆ. ಇಲ್ಲ ಅಂದರೆ ಬಾಂಗ್ಲಾದೇಶ ಥರ ಆಗ್ಬೋದು, ನೇಪಾಳ ಥರ ಆಗ್ಬೋದು, ಅಥವಾ ಶ್ರೀಲಂಕಾ ಥರನೂ ಆಗ್ಬೋದು, ಅಥವಾ ಪಾಕಿಸ್ತಾನದಲ್ಲಿ ನೀವು ವ್ಯವಸ್ಥೆ ನೋಡಿ, ಅಂದರೆ ಅಲ್ಲಿ ಸಂವಿಧಾನ ಇದೆಯಾ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವಿಷಯವನ್ನು ನಿಮಗೆ ಇಲ್ಲಿ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಒಂದು ಸಂದರ್ಭದಲ್ಲಿ ನಮಗೆ 1975 ಅಂತ ಅನಿಸುತ್ತೆ, ತುರ್ತು ಪರಿಸ್ಥಿತಿ ಬಂದುಬಿಡ್ತದೆ. ಎಮರ್ಜೆನ್ಸಿ ಅಂತ ಹೇಳ್ತಾರೆ. ಈ ತುರ್ತು ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಅದು ಯಾಕೆ ಬಂತು ಅಂತಂದರೆ, ಶ್ರೀಮತಿ ಇಂದಿರಾ ಗಾಂಧಿಯವರು ಇಲೆಕ್ಷನಲ್ಲಿ ಗೆದ್ದದ್ದು ಅಸಿಂಧು ಅಂಥೇಳಿ ಪ್ರೂವ್ ಆಗುತ್ತೆ. ಶ್ರೀಮತಿ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಪ್ರಕರಣದಲ್ಲಿ ಇಂದಿರಾ ಗಾಂಧಿಯವರು ಕರಪ್ಟ್ ಪ್ರಾಕ್ಟೀಸಸ್ ಮಾಡಿ ಈ ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಆದ್ದರಿಂದ ಅವರ ಸಂಸತ್ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ ಅಂತ ಹೇಳುತ್ತೆ ಅಲಹಾಬಾದ್ ಹೈಕೋರ್ಟು. ಆಮೇಲೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೋದಾಗ ಸುಪ್ರೀಂ ಕೋರ್ಟ್ ಅವರಿಗೆ 6 ತಿಂಗಳ ಸ್ಟೇ ಕೊಡ್ತದೆ. ಸ್ಟೇ ಕೊಟ್ಟು ಏನು ಹೇಳುತ್ತೆ, ನೋಡಿ 6 ತಿಂಗಳ ತನಕ ಸ್ಟೇ ಕೊಟ್ಟಿದ್ದೀನಿ ನಿಮಗೆ, ಆದರೆ ನೀವು ಯಾವುದೇ ಕಾರಣಕ್ಕೂ ಸಂಸತ್ನಲ್ಲಿ ವೋಟ್ ಹಾಕುವಂಥ ಅಧಿಕಾರ ಇಲ್ಲ ನಿಮಗೆ, ಆ ರೀತಿ ನೀವು ಇರಬೇಕು ಅಂದಾಗ ಆ ಸಂವಿಧಾನದ ದುರ್ಬಳಕೆಯನ್ನು ಅವತ್ತು ಮಾಡಲಾಗ್ತದೆ. ಅವರು ಸಂವಿಧಾನದ ತಿದ್ದುಪಡಿ ಮಾಡ್ತಾರೆ. ಆ ತಿದ್ದುಪಡಿಗೆ ಅನುಚ್ಛೇದ 329A ಅಂತ ಹೇಳ್ತೀವಿ ನಾವು. ಏನು ತಿದ್ದುಪಡಿ ಅಂದರೆ, ಯಾವುದೇ ಚುನಾವಣೆಯ ವ್ಯಾಜ್ಯ ಅದು ಪ್ರಧಾನಮಂತ್ರಿಯ ವಿಷಯದಲ್ಲಿ, ಸಭಾಪತಿಯ ವಿಷಯದಲ್ಲಿ, ರಾಷ್ಟ್ರಪತಿಯ ವಿಷಯದಲ್ಲಿ, ಉಪರಾಷ್ಟ್ರಪತಿ ವಿಷಯದಲ್ಲಿ ಆ ವಿವಾದ ಎದ್ದರೆ ಅದನ್ನು ಕೋರ್ಟು ಪರಿಶೀಲನೆ ಮಾಡಬಾರ್ದು ಅಂತ. ನೋಡಿ, ಇಫ್ ಎ ಪರ್ಸನ್ getting elected as member of parliament, if his election dispute, particularly if he is elected as the prime minister, speaker or the president or vice president, that cannot be questioned in the court of law. ಅಂದರೆ ಫಸ್ಟ್ ಟೈಮು ಅಧಿಕಾರದ ಸಂವಿಧಾನದ ಪ್ರಾವಧಾನಗಳ ದುರುಪಯೋಗವನ್ನು ಮಾಡಿಕೊಂಡದ್ದು. ಯಾಕೆ ಅಂತಂದರೆ ಅವ್ರಿಗೆ ಅಬ್ಸಲ್ಯೂಟ್ ಮೆಜಾರಿಟಿ ಇತ್ತು, ಏನು ಬೇಕಾದರೂ ಸಂವಿಧಾನ ತಿದ್ದುಪಡಿ ಮಾಡ್ಬೋದಿತ್ತು. ಆ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳ್ತದೆ, ನೀವು ಮಾಡಿದಂತಹ ಈ ಕಾನೂನು ಸಂವಿಧಾನಕ್ಕೆ ವಿರುದ್ಧವಾಗಿದೆ, ಸಂವಿಧಾನದ ಮೂಲ ತತ್ವಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ತಾರೆ. ಈ ಸಂವಿಧಾನದ ಮೂಲ ತತ್ವ ಅಂತಕ್ಕಂಥದ್ದನ್ನು ನಾವೇನಾದರೂ ಇತಿಹಾಸ ಪುಟ ತೆಗೆದು ನೋಡಿದರೆ ಅದು 1973ಕ್ಕೆ ಹೋಗ್ತೀವಿ ನಾವು. ಅಲ್ಲಿ ಅತಿ ಪ್ರಸಿದ್ಧವಾದಂಥ, ಜಗತ್ತು ಪ್ರಸಿದ್ಧವಾದಂಥ ಪ್ರಕರಣ, ಭಾರತ ದೇಶದ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿಯೂ ಈ ಪ್ರಕರಣವನ್ನು ಜಡ್ಜಿಗಳು ತಮ್ಮ ಜಡ್ಜ್ಮೆಂಟಲ್ಲಿ ಬರೀತಾರೆ. ಅದಕ್ಕೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಹೇಳ್ತಾರೆ. ಈ ಪ್ರಕರಣದಲ್ಲಿ ಪ್ರಪ್ರಥಮವಾಗಿ ನಾವು ಸಂವಿಧಾನದ ಶ್ರೇಷ್ಠತೆಯನ್ನು, ಆ ಶ್ರೇಷ್ಠತೆಯ ತತ್ವವನ್ನು ತೆಗೆದುಕೊಂಡು ಬಂದ್ವಿ. ಅದಕ್ಕೆ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ ಅಂತ ಹೇಳ್ತೀವಿ ನಾವು, ಸಂವಿಧಾನದ ಮೂಲ ಸ್ವರೂಪದ ತತ್ವ ಅಂತ. ಅಂದರೆ ನೀವು ಕೇಳಿದ್ರಿ ಆರ್ಟಿಕಲ್ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ, ನಾನು ಅವಾಗ ಹೇಳಿದೆ ಅನುಚ್ಛೇದ 368ರಲ್ಲಿ ತಿದ್ದುಪಡಿ ಮಾಡ್ಬೋದು, ಯಾವುದೇ ಆರ್ಟಿಕಲನ್ನು ತಿದ್ದುಪಡಿ ಮಾಡ್ಬೋದು. ಅದಕ್ಕೆ ಒಂದು ಡಿಸ್ಪ್ಯೂಟ್ ಇತ್ತು. ಮೊದಲೇನಾಯಿತು, ನೀವು ತಿದ್ದುಪಡಿ ಮಾಡಿದಾಗ ಮೂಲಭೂತ ಹಕ್ಕು ತಿದ್ದುಪಡಿ ಮಾಡಬಾರ್ದು ಅಂತಿತ್ತು. ಅದನ್ನು ಎ.ಕೆ. ಗೋಲಕ್ನಾಥ್ ಅಂತಕ್ಕಂತಹ ಪ್ರಕರಣದಲ್ಲಿ, ಎ.ಕೆ. ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಪ್ರಕರಣದಲ್ಲಿ ಸಂವಿಧಾನ ತಿದ್ದುಪಡಿ ಮೂಲಕ ನೀವು ಮೂಲಭೂತ ಹಕ್ಕನ್ನು ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಆದರೆ ಅದರಿಂದ ಸಮಾಜದ ಸಾಮಾಜಿಕ ನ್ಯಾಯವನ್ನು ಒದಗಿಸುವಲ್ಲಿ ಸರ್ಕಾರಕ್ಕೆ ತೊಂದರೆ ಆಯಿತು. ಏನು ತೊಂದರೆ? ಅಲ್ಲಿ ಏನಾಗಿತ್ತು ಅಂತಂದರೆ, ಮೊದಲು ಈ ಭೂ ಸುಧಾರಣೆ ಕಾಯ್ದೆಯನ್ನು ಜಾರಿಗೆ ತಂದರು. ಆ ಜಾರಿಗೆ ತಂದಾಗ ಆ ಶ್ರೀಮಂತರೆಲ್ಲ ಕೋರ್ಟ್ಗೆ ಹೋಗೋರು, ನನಗೆ ಆಸ್ತಿ ಮಾಡೋ ಹಕ್ಕಿದೆ ಅಂಥೇಳಿ. ಆವಾಗ ಕೋರ್ಟ್ ಗೋಲಕ್ನಾಥ್ ಕೇಸಲ್ಲಿ ಆ ರೀತಿ ಜಡ್ಜ್ಮೆಂಟ್ ಕೊಟ್ಟಾಗ ಸರ್ಕಾರದ ಎಲ್ಲ ನೀತಿಗಳು ನಿಂತುಬಿಟ್ಟು, ಅದನ್ನು ಸರಿಪಡಿಸೋದಕ್ಕೋಸ್ಕರ ಮತ್ತವರು ಏನು ಮಾಡ್ತಾರೆ, ಕಾಯ್ದೆಯನ್ನು 9ನೇ ಶೆಡ್ಯೂಲ್ನಲ್ಲಿ ಕಾಯ್ದೆಯನ್ನು ಹಾಕಿದಾಗ ಅದು ಇನ್ನೊಂದು 24ನೇ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ. ಮಾಡಿಬಿಟ್ಟು ಇಲ್ಲ ನಾವು ಏನಾದರೂ ತಿದ್ದುಪಡಿ ಮಾಡ್ಬೋದು, ಮೂಲಭೂತ ಹಕ್ಕನ್ನಾದರೂ ತಿದ್ದುಪಡಿ ಮಾಡ್ಬೋದು ಅಂತ. ಆವಾಗ ಸಮಸ್ಯೆ ಆಗ್ತದೆ, ಸರ್ಕಾರ ಇನ್ಮೇಲೆ ದುರಾಡಳಿತವನ್ನು ಮಾಡ್ಬೋದು ಅಂತೇಳಿ. ಆ ಒಂದು ಪ್ರಕರಣದಲ್ಲಿ, ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದರೆ, ಸುಮಾರು 75 ದಿನಗಳ 73-75 ದಿನಗಳ ಕಾಲ ವಾದ ವಿವಾದ ನಡೀತದೆ. ಅಲ್ಲಿ ಈ ಕೇಶವಾನಂದ ಭಾರತಿಯವರ ಪರವಾಗಿ ನಾನಿ ಪಾಲಿಕಿವಾಲಾ ಅಂತಕ್ಕಂಥ ವಕೀಲರು, ಸುಪ್ರಸಿದ್ಧ ವಕೀಲರು, ಅವ್ರು ಆ್ಯಕ್ಚುಲಿ ಲಂಡನ್ನಲ್ಲಿ ಅಂಬಾಸಡರ್ ಆಗಿರ್ತಾರೆ, ಅವ್ರು ಕರ್ಕೊಂಬರ್ತಾರೆ ಈ ಕೇಸ್ಗೆ. ಅವರು ವಾದವನ್ನು ಮಂಡಿಸ್ತಾರೆ, ಆದರೂ ಸರ್ಕಾರ ಒಪ್ಪೋದಿಲ್ಲ. ಇಲ್ಲ ನಮ್ಮ 368ರಲ್ಲಿ ಏನು ಹೇಳಿದ್ವಿ ನಾವು, ಎನಿ ಆರ್ಟಿಕಲ್ ಕ್ಯಾನ್ ಬಿ ಅಮೆಂಡೆಡ್, ರಿಪೀಲ್ಡ್ ಆರ್ ಮಾಡಿಫೈಡ್
ಅಂಥೇಳಿ ಕ್ಲಿಯರ್ ಬರೆದಿದೆ. ಆದ್ದರಿಂದ ನೀವು ಮೂಲಭೂತ ಹಕ್ಕಿದ್ರೂ ನಾವು ಸಂವಿಧಾನ ತಿದ್ದುಪಡಿನೇ ಬೇರೆ, ಕಾನೂನು ಮಾಡುವುದೇ ಬೇರೆ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಆವಾಗ ನಾನಿ ಪಾಲ್ಕಿಯವ್ರು ಹೇಳ್ತಾರೆ, ನಾನು ನನ್ನನ್ನು ತಿದ್ದುಪಡಿ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ನಾನು ನನ್ನನ್ನು ತಿದ್ದುಪಡಿ ಮಾಡ್ಕೋಬೇಕಂದ್ರೆ ನನ್ನನ್ನು ಪೂರ್ತಿ ಕೊಯ್ದು ಹಾಕಿಬಿಡ್ತೀರಾ ನೀವು? ಇಫ್ ಆರ್ಟಿಕಲ್ 1 to ಆರ್ಟಿಕಲ್ 395 ಎಲ್ಲವನ್ನೂ ನೀವು ಡಿಲೀಟ್ ಮಾಡ್ತೀನಿ ಅಂಥೇಳಿ ನೀವು ಸಂವಿಧಾನ ತಿದ್ದುಪಡಿ ಮಾಡಿದರೆ ಅದಕ್ಕೇನಾದ್ರು ಅರ್ಥ ಇದೆಯಾ? ಆ ರೀತಿ ಆದಂಥದ್ದನ್ನು ಸಂವಿಧಾನ ತಾನೇ ಹೇಳ್ಕೊಡ್ಬೋದಾ? ಇಲ್ಲ, ನೀವು ತಿದ್ದುಪಡಿ ಮಾಡಿ, ಆದರೆ ಸಂವಿಧಾನದ ಮೂಲ ಸ್ವರೂಪವನ್ನು ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತಕ್ಕಂಥ ವಾದವನ್ನು ಮಂಡಿಸ್ತಾರೆ. 13 ಜನರಿದ್ದಂತಹ ಜಡ್ಜು, ಸಂವಿಧಾನದ ಪೀಠ ಹೈಯೆಸ್ಟ್ ಪೀಠ, ಇವತ್ತಿನವರೆಗೂ 13 ಜನರು ಎಲ್ಲಿ ಕೂತಿಲ್ಲ. ಅವರು ತೀರ್ಮಾನವನ್ನು ಕೊಡ್ತಾರೆ, 7-6 ಅನುಪಾತದಲ್ಲಿ ಏನು ತೀರ್ಮಾನ ಕೊಡ್ತಾರೆ, ಸಂವಿಧಾನ ತಿದ್ದುಪಡಿ ಮಾಡಿ, ಆದರೆ ಸಂವಿಧಾನದ ಮೂಲ ಸ್ವರೂಪವನ್ನು ಬದಲಾಯಿಸುವ ಹಾಗಿಲ್ಲ ಅಂತೇಳಿ. ಅದರಿಂದ ಏನಾಗಿದೆ, ಇವತ್ತು ನಮ್ಮ ಸಂವಿಧಾನ ರಕ್ಷಣೆಯನ್ನು ಪಡ್ಕೊಂಡಿದೆ. ಅಷ್ಟೇ ಅಲ್ಲ, ಸಂವಿಧಾನದ ಈ ಒಂದು ವ್ಯವಸ್ಥೆಯಿಂದ ನಮ್ಮ ದೇಶ ಈ ರೀತಿಯ ಅಭಿವೃದ್ಧಿ ಮಟ್ಟದಲ್ಲಿ ಬಂದದ್ದು ಇವತ್ತು ನಾವು ಇಡೀ ಜಗತ್ತಿನಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ 4ನೇ ಸ್ಥಾನಕ್ಕೆ ಬರೋದಕ್ಕೆ ಕಾರಣ ಅಂತ ಹೇಳ್ಬೋದು. ಸಂವಿಧಾನದಿಂದ ಬಹಳಷ್ಟು ಅಧಿಕಾರಿಗಳಿಗಿರ್ಬೋದು ಅಥವಾ ಸ್ಥಾನಮಾನದಲ್ಲಿರೋಂಥವ್ರಿಗೆ ಸ್ಪೆಷಲ್ ಪವರ್ಗಳು ಕೊಡುತ್ತೆ. ಸೊ ನೀವು ಯಾವಾಗಲೂ ಹೇಳ್ತೀರಾ ಪವರ್ ಕರಪ್ಟ್ಸ್, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ. ಸೊ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಂವಿಧಾನದಲ್ಲಿ ಯಾವ ರೀತಿ ಪ್ರಾವಿಷನ್ ಇದೆ ಅಂತ ಹೇಳ್ಬೋದಾ? ಈ ಸಂವಿಧಾನದ ಇನ್ನೊಂದು ಭಾಗ ಅಂದರೆ ಸಂವಿಧಾನದ ಬೆಳವಣಿಗೆ ಅಂತ ಹೇಳ್ಬೋದು. ಅದನ್ನು ನಾವು ಇತ್ತಿತ್ತಲಾಗಿ ಆಡಳಿತ ಕಾನೂನು ಅಂತ ಹೇಳ್ತೀವಿ. ಆಡಳಿತ ಕಾನೂನು ಏನು ಹೇಳ್ತದೆ ಅಂಥೇಳಿ ನಾವೇನಾದರೂ ಅದನ್ನು ಒಳಹೊಕ್ಕು ನೋಡಿದಾಗ ಒಂದು ಪ್ರಶ್ನೆ ಬರ್ತದೆ. ಏನು ಅಂತಂದರೆ, ಸಂವಿಧಾನದಲ್ಲಿ ಬರೆದಿರೋದಿದೆಯಲ್ಲ ಅದನ್ನು ನಾವು 20 ವರ್ಷದಿಂದ ಅರ್ಥ ಮಾಡಿದಂಗೆ ಇವತ್ತು ಅರ್ಥ ಮಾಡ್ಬೇಕಂತೇನಿಲ್ಲ. ಉದಾಹರಣೆಗೆ ಹೇಳೋದಾದರೆ, ಎ.ಕೆ. ಗೋಪಾಲನ್ ಅಂತ ಒಬ್ಬ ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ ಇದ್ದ. ಅವನು MLA ಆಗಿದ್ದ ತಮಿಳ್ನಾಡಿನಲ್ಲಿ. ಅವನಿಗೆ ಈಗೇನು ಸೋನಮ್ ವಾಂಗ್ಚುಕ್ನ ಒಳಗೆ ಹಾಕಿದಾರಲ್ಲ, ಅದೇ ಥರ ಪ್ರಿವೆಂಟಿವ್ ಡಿಟೆನ್ಷನ್ ಲಾನಲ್ಲಿ ಅವನಿಗೆ ಅರೆಸ್ಟ್ ಮಾಡಿದರು. ಆವಾಗ ಅವನು ಏನು ಮಾಡ್ತಾನೆ ನೋಡಿ, ಆರ್ಟಿಕಲ್ 21 ಏನು ಹೇಳುತ್ತೆ ನಮಗಂದರೆ, ವಿ ಹ್ಯಾವ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂತ ಹೇಳ್ತೀವಿ. ಅಂದರೆ ನಮಗೆ ಜೀವದ ಮತ್ತು ಅತ್ಯುತ್ತಮವಾದಂತಹ ಅಂದರೆ ಲಿಬರ್ಟಿ, ವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಂದುವಂಥ ಹಕ್ಕಿದೆ. ಆದರೆ ಈ ಹಕ್ಕನ್ನು ಸರ್ಕಾರ ಕಿತ್ಕೋಬೋದು. ಹೆಂಗೆ? ಬೈ ದ ಪ್ರೊಸೀಜರ್ ಎಸ್ಟಾಬ್ಲಿಷಬಲ್ ಆಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಕಾನೂನಿನ ಪ್ರಕ್ರಿಯೆ ಮುಖಾಂತರ ನೀವು ನಿಮ್ಮ ಈ ಪರ್ಸನಲ್ ಲಿಬರ್ಟಿ ಇದೆಯಲ್ವಾ, ಇದನ್ನು ತಗೋಬೋದು. ಅಷ್ಟೆಲ್ಲ ಜೀವನ ತಗೋಬೋದು. ನಾವೆಲ್ಲೇ ಬ್ರೂಟಲ್ ಮರ್ಡರ್ ಮಾಡಿದರೆ ನಮ್ಮನ್ನು ಗಲ್ಲಿಗೆ ಏರಿಸ್ಬೋದು ಅಂತಕ್ಕಂಥದ್ದು ಇದು ಕಾನೂನು, ಆರ್ಟಿಕಲ್ 21. ಆದರೆ ಗೋಪಾಲನ್ ಏನು ಹೇಳಿದರು ಅಂದರೆ, ನೀವು ವರ್ಷಗಟ್ಟಲೆ ನನ್ನ ಜೈಲಲ್ಲಿ ಇಡ್ತೀರಿ ಅಂದರೆ ಆರ್ಟಿಕಲ್ 21 ಅಷ್ಟೇ ಅಲ್ಲ ಸ್ವಾಮಿ, ಆರ್ಟಿಕಲ್ 19 ನೋಡಿ ಅಂತ, 19 ನೋಡಿ. ಅನುಚ್ಛೇದ 19 ಏನು ಹೇಳುತ್ತೆ? ನಮಗೆ ಮಾತನಾಡುವ ಸ್ವಾತಂತ್ರ್ಯ ಕೊಡ್ತದೆ, ಟ್ರಾವೆಲ್ ಮಾಡುವಂಥ ಸ್ವಾತಂತ್ರ್ಯ ಕೊಡ್ತದೆ, ಯಾವುದೇ ರಾಜ್ಯದ ಯಾವುದೇ ಭಾಗದಲ್ಲಿ, ದೇಶದ ಯಾವುದೇ ಭಾಗದಲ್ಲಿ ಹೋಗಿ ವಾಸಿಸುವಂಥ ಅವಕಾಶ ಕೊಡ್ತದೆ, ಅಸೋಸಿಯೇಷನ್ ಮಾಡುವಂಥ ಅವಕಾಶ ಕೊಡ್ತದೆ, ಸೊಸೈಟಿ ಮಾಡುವಂಥ ಅವಕಾಶ ಕೊಡ್ತದೆ. ಆ ಹಕ್ಕು ಮೊಟಕುಗೊಂಡಿದೆ, ಅದನ್ನು ನೀವು ಸರಿಪಡಿಸಿ ಅಂತ ಹೇಳ್ತಾನೆ. ಆದರೆ ಆವಾಗ ಸುಪ್ರೀಂ ಕೋರ್ಟ್ ಒಪ್ಪಲ್ಲ. ನೋ 21 19 ಲಿಂಕ್ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ ಆಗಿದ್ದೀನಿ, ನಾನು ರಾಜಕೀಯ ವ್ಯಕ್ತಿ ಇದ್ದೀನಿ, ನನಗೆ ನೀವು ಒಳಗಿಟ್ಟಿದ್ದೀರಿ, ಬೇರೆ ಪಕ್ಷದವ್ರನ್ನ ಹೊರಗಿಟ್ಟಿದ್ದೀರಿ, ಆದ್ದರಿಂದ ಸಮಾನ ಅವಕಾಶಕ್ಕೆ ಕುಂದುಕೊರತೆ ಆಗಿದೆ, ಅನುಚ್ಛೇದ 14ರ ಉಲ್ಲಂಘನೆ ಆಗಿದೆ ಅಂಥೇಳಿ ಫೈಟ್ ಮಾಡ್ತಾನೆ. ಆವಾಗ ಒಪ್ಪೋದಿಲ್ಲ. ಆದರೆ 1976ರಲ್ಲಿ ಆವಾಗ ಯಾಕೆ ಒಪ್ಪಲಿಲ್ಲ ಅಂದರೆ, ಅವತ್ತಿನ ಸ್ಥಿತಿ ಹೆಂಗಿತ್ತು ಅಂತಂದರೆ, ಸ್ವತಂತ್ರ ಬಂದಂತಹ ಸ್ಥಿತಿ ಹೆಂಗಿತ್ತು ಅಂತಂದರೆ, ಅರ್ಧ ಜನ ಸ್ವತಂತ್ರದಿಂದ ಈ ಒಂದು ವ್ಯವಸ್ಥೆಯಿಂದ ಖುಷಿ ಇದ್ದರು, ಇನ್ನು ಅರ್ಧ ಜನ ವಿರೋಧಿಗಳೇ ಇದ್ದರು ದೇಶದಲ್ಲಿ. ಅವತ್ತು ದೇಶವನ್ನು ಒಗ್ಗೂಡಿಸುವಂಥದ್ದು ಇದೆಯಲ್ಲ, ಇಂಟಿಗ್ರಿಟಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಭಾಳಷ್ಟು ಹೆದರಿಕೆ ಇತ್ತು. ಇವತ್ತು ಆ ಹೆದರಿಕೆ ಇಲ್ಲ. 1978ರಲ್ಲಿ ಇದೇ ಪ್ರಕರಣ ಮತ್ತೊಂದು ಸಲ ಚರ್ಚೆಗೆ ಬರುತ್ತೆ. ಆ ಪ್ರಕರಣಕ್ಕೆ ಅದು ಫೇಮಸ್ ಪ್ರಕರಣನೇ, ಮನೇಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ. ಅಲ್ಲಿ ಏನಾಗುತ್ತೆ ಅಂತಂದರೆ, ಜನತಾ ಪಾರ್ಟಿ ಸರ್ಕಾರ ಇರುತ್ತೆ, ಕಾಂಗ್ರೆಸ್ ಸೋತಿರುತ್ತೆ. ಆವಾಗ ಈ ಮನೇಕಾ ಗಾಂಧಿ ಹೊರದೇಶಕ್ಕೆ ಹೋಗುವ ಒಂದು ಪ್ಲ್ಯಾನ್ನಲ್ಲಿ ಇರ್ತಾರೆ. ಶಿ ಈಸ್ ಎ ಜರ್ನಲಿಸ್ಟ್. ಆವಾಗ ಆ ಹೆಣ್ಣು ಮಗಳ ಪಾಸ್ಪೋರ್ಟನ್ನು ಇಂಪೌಂಡ್ ಮಾಡ್ತಾರೆ. ಆ ಪಾಸ್ಪೋರ್ಟನ್ನು ಇಂಪೌಂಡ್ ಮಾಡಿದಾಗ ಅವಳು ಕೋರ್ಟ್ಗೆ ಹೋಗ್ತಾರೆ, ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅನುಚ್ಛೇದ 32ರಲ್ಲಿ. ಆವಾಗ ಸುಪ್ರೀಂ ಕೋರ್ಟು ಅನೇಕ ವಿವರಣೆಗಳನ್ನು ಕೊಡ್ತದೆ. ಅದರಲ್ಲಿ ಒಂದು ವಿವರಣೆ ಏನಂತಂದರೆ, ಅನುಚ್ಛೇದ 21, ಅನುಚ್ಛೇದ 14 ಮತ್ತು ಅನುಚ್ಛೇದ 19 ಇವು 3 ಬಂಗಾರದ ತ್ರಿಕೋನದ 3 ಮೂಲೆಗಳಿದ್ದಂಗೆ ಅಂತ. ದೇ ಆರ್ ದಿ 3 ಕಾರ್ನರ್ಸ್ ಆಫ್ ಎ ಗೋಲ್ಡನ್ ಟ್ರಯಾಂಗಲ್ ಅಂತ ಹೇಳ್ತಾರೆ. ಅಂದರೆ ಅವಕ್ಕೆ ರಿಲೇಟ್ ಮಾಡ್ತಾರೆ.
ಆವಾಗ ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ಸೆರೆ ಹಿಡಿಯೋದಾಗಲಿ, ಬಂಧಿಸೋದಾಗಲಿ, ಅವನಿಗೆ ಮೂಲಭೂತ ಹಕ್ಕನ್ನು ಕಸ್ಕೊಳ್ಳೋದಾಗಲಿ, ಅದನ್ನು ಯಾವ ರೀತಿ ಮಾಡ್ಬೇಕು ನೀವು ಅಂತಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಮಾಡ್ಬೇಕು. ಅಷ್ಟೇ ಅಲ್ಲ, ಆ ಕಾನೂನಿನ ಚೌಕಟ್ಟು ಏನಿದೆಯಲ್ಲ ಅದು ಕೂಡ ನ್ಯಾಯಯುತವಾಗಿರಬೇಕು ಅಂತ. ದ ಲಾ ಆಲ್ಸೋ ಶುಡ್ ಬಿ ಜಸ್ಟ್ ಆ್ಯಂಡ್ ಫೇರ್ ಅಂತ ಹೇಳ್ತಾರೆ. ನೀವು ಮಾಡಿದ ಕಾನೂನು ಇದೆಯಲ್ಲ ಅದು ನ್ಯಾಯಯೋಚಿತವಾದಂತಹ ಕಾನೂನು ಇದ್ದರೆ ಮಾತ್ರ ಅದು ಸರಿ, ಇಲ್ಲ ಅಂದ್ರೆ ತಪ್ಪು ಅಂತ. ಆವಾಗ ಅದಕ್ಕೊಂದೆರಡು ಕಾನ್ಸೆಪ್ಟ್ ಬರುತ್ತೆ. ಏನು ಅಂತಂದರೆ, ಒಂದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಇದು ಜಪನೀಸ್ ಕಾನ್ಸೆಪ್ಟ್. ಮೊದಲು ನಾವು ಇದನ್ನು ಅಳವಡಿಸ್ಕೊಂಡಿದ್ದೀವಿ. ಆದರೆ ಮನೇಕಾ ಗಾಂಧಿ ಪ್ರಕರಣದ ನಂತರ ಹೊಸ ಪ್ರೊಸೆಸ್ ಬಂತು, ದಟ್ ಈಸ್ US ಪ್ರೊಸೆಸ್, USA ಪ್ರೊಸೆಸ್. ಏನದು ಅಂತಂದರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತ ಹೇಳಿ. ಅಂದರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದರೆ ಬರೀ ಕಾನೂನಿನ ಪ್ರಕಾರ ನಡ್ಕೊಳ್ಳೋದು ಅಷ್ಟೇ ಅಲ್ಲ, ನೀವು ಮಾಡಿರುವ ಕಾನೂನು ಏನಿರಬೇಕು, ನ್ಯಾಯಯೋಚಿತವಾಗಿರಬೇಕು. ಅಂಥದ್ದನ್ನು ನೀವು ಮಾಡಬೇಕು. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್. ಹಾಗಾಗಿ ಇವತ್ತು ಎನಿ ಲಾ ದಟ್ ಈಸ್ ಡನ್ ವಿಚ್ ಈಸ್ ನಾಟ್ ಅಕ್ಸೆಪ್ಟಬಲ್ ಬೈ ಪೀಪಲ್, ದೆನ್ ದಟ್ ಕೆನಾಟ್ ಬಿ ಎ ಲಾ ಎಟ್ ಆಲ್. ನೋಡಿ, ಆದ್ದರಿಂದ ಪ್ರತಿರೋಧ, ಈ ರೈತರ ಚಳುವಳಿಯಲ್ಲಿ ಎಷ್ಟು ಪ್ರತಿರೋಧ ಆಯಿತು. 700 ಜನರ ಸಾವನ್ನು ಕಂಡಿತು. ಅಂತಿಮವಾಗಿ ಸರ್ಕಾರ ಏನು ಮಾಡ್ತು, ಜನತೆಯ ಆಶೋತ್ತರಕ್ಕೆ ಮಹತ್ವ ಕೊಟ್ಟು ಕಾನೂನನ್ನು ಹಿಂಪಡೆಯಿತು.